ಆಗಲಿ ಯಾರೆಲ್ಲ ಅದನ್ನ ಬಳಕೆ ಮಾಡ್ತೀರಾ, ಆಮೇಲೆ ಈ ಕಮೆಂಟ್ ಮಾಡುವಂತ ಗೀಳು ಯಾರ್ಯಾರಿಗಿದೆ, ಆ ಚಟ ಯಾರ್ಯಾರಿಗಿದೆ ಅಂತ ಚಟದಾಸರೇ ನೀವು ಕೂಡ ಓಟನ್ನ ಮಾಡಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೋಬೇಕಾಗುತ್ತೆ. ಸರ್, ಈಗ ನೀವು ಹೇಳಿದ್ರಿ ಇಲ್ಲ ಒಂದೇ ಒಂದು ನಾಳೆ ಈಗ ಒಂದೇ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಈಗ ನಮ್ಮ ಬ್ರಿಗೇಡ್ನವ್ರು ಇರ್ಬೋದು, ಪ್ರೆಸ್ಟೀಜ್ನವ್ರು ಇರ್ಬೋದು, ಅಥವಾ ಮಂತ್ರಿಯವ್ರು ಇರ್ಬೋದು, ಇಲ್ಲ ನಮ್ಮ ಗರುಡಾಚಾರ್ ಅವರು ಉದಯ್ ಗರುಡ ಅವ್ರು ಇರ್ಬೋದು, ಒಂದು ಪ್ರೆಸ್ ಮೀಟ್ ಇವತ್ತು ಯಾರ್ಯಾರು ಓಟ್ ಇಲ್ಲ PVR ಸಿನಿಮಾಸ್ನವ್ರು ಇರ್ಬೋದು, ಇವತ್ತು ಯಾರ್ಯಾರು ಓಟ್ ಹಾಕಿದ್ದೀರಾ ವಿತ್ ದಿಸ್ ಇಸ್ ಅಕ್ನಾಲಜ್ಮೆಂಟ್ ಅಲ್ವಾ, ನನಗೆ ಓಟ್ ಹಾಕಿ ಬಂದಿದ್ದು ಇದು ಹಾಕೊಂಡು ಬಂದವನಿಗೆ ಮಾತ್ರ ನೆಕ್ಸ್ಟ್ ವೀಕೆಂಡ್ ಮಾಲಲ್ಲಿ ಎಂಟ್ರಿ ಅಂತ ಬರೆದ್ರೆ ತುಂಬ ಹೋಗ್ಬಿಡ್ತಾರೆ ಜನ. ಇವತ್ತು ಬೂತ್ಸ್ ಅಲ್ಲಿ ತುಂಬ ಹೋಗ್ಬಿಡ್ತಾರೆ ನಿಜ. ಬಟ್ ಅವ್ರಿಗೆ ಆಗ್ಬೇಕು ಸರ್, ಅವ್ರ ಬಿಸ್ನೆಸ್ ನಿಂತಿದ್ದಾರೆ, ನಾವೇ ಕಸ್ಟಮರ್ ನ ಕಳ್ಕೊಳ್ಳೋದು. ಇದು ಚೈನು ಸರ್. ಇದು ಹೆಂಗ್ ಗೊತ್ತಾ, ಈಗ ನೋಡಿ, ಈಗ ಯಾರು ಮನ್ಸು ಮಾಡ್ಬೇಕು, ದೊಡ್ಡ ದೊಡ್ಡ ಕಾರ್ಪೊರೇಟ್ ದೊಡ್ಡ ದೊಡ್ಡ ಬಿಲ್ಡರ್ಸ್ ಉದಾಹರಣೆಗೆ ನಾನು ಹೇಳಿದ್ದು, ನಾಟ್ ಎಕ್ಸಾಕ್ಟ್ಲಿ ದೀಸ್ ಪೀಪಲ್, ಎಲ್ಲರೂ ಇವ್ರ ಮನ್ಸು. ಈಗ ಒಂದು ಹೋಟೆಲ್ ನೀವು ನಂಬಲಿಕ್ಕಿಲ್ಲ, ಅಲ್ಲಿ ಯಲಹಂಕದಲ್ಲಿ ಒಂದು ಹೋಟ್ಲು, ಒಂದು ಪುಟಾಣಿ ಹೋಟ್ಲು, ಅವ ಮ್ಯಾಕ್ಸಿಮಮ್ ಅದೇ ದಿನಕ್ಕೆ ಒಂದು 2,000 ರೂಪಾಯಿ ಬಿಸ್ನೆಸ್ ಮಾಡ್ತಾನೇನೋ, ಅದೇ ಹೆಚ್ಚು. ಇವತ್ತೊಂದು ಬೋರ್ಡ್ ಹಾಕಿದ್ದಾನೆ, ಅದು ನಾನು ಅಲ್ಲಿ ಇದು ಕೊಡ್ತೀನಿ ನಿಮ್ಗೆ ಆಮೇಲೆ. ಇವತ್ತು ವೋಟ್ ಮಾಡಿ ಬಂದು ನಾಳೆ ಯಾರ್ಯಾರು ತೋರಿಸ್ತೀರಾ ಅವ್ರಿಗೆಲ್ಲ ಒಂದು ಪ್ಲೇಟ್ ಬಜ್ಜಿ, ಒಂದು ಟೀ ಫ್ರೀ ಅಂತ ಹಾಕಿದ್ದಾನೆ. ಅವ್ನು 2,000 ರೂಪಾಯಿ ವ್ಯಾಪಾರ ಮಾಡದೇ ಇರೋನ್ಗೆ ಆ ಕಾಳಜಿ ಇರಬೇಕಾದ್ರೆ, ನೀವು 1,000 ಕೋಟಿ ಟರ್ನ್ ಓವರ್ ಮಾಡೋರ್ಗೆ ಒಂದು ದಿನ ಬಿಸ್ನೆಸ್ ನೀವು ಲಾಸ್ ಮಾಡ್ಕೊಂಡ್ರೆ ಏನಾಗ್ತದೆ? ಇದೇ ಇವತ್ತು ವರ್ಕಿಂಗ್ ಡೇ ನಲ್ಲಿ ಇಟ್ಟಿದ್ದಿದ್ರೆ ಸರ್, ಅಟ್ಲೀಸ್ಟ್ ದೇರ್ ವುಡ್ ಬ್ಯಾನ್ ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಆಗಿರೋದು. ಯಾಕಂದ್ರೆ ವರ್ಕಿಂಗ್ ಡೇ ದಿನ ರಜಾ ತಗೊಳ್ತಿರ್ಲಿಲ್ಲ. ಅಲ್ಲ, ವರ್ಕಿಂಗ್ ಡೇ ದಿನ ರಜಾ ಕೊಡಬೇಕಾಗಿತ್ತು, ಎಲೆಕ್ಷನ್ ಇರೋದ್ರಿಂದ ರಜಾ ಕೊಡಬೇಕಾಗಿತ್ತು. ರಜಾ ಕೊಟ್ಬಿಟ್ಟು ಬಂದಿರೋರು ಜನ ಏನ್ ಅನ್ಕೊಂಡಿರೋರು, ಎಸ್ಪೆಷಲಿ ಈ ಪ್ರೈವೇಟ್ನವರು, ಅಟ್ಲೀಸ್ಟ್ ಸ್ಯಾಟರ್ಡೆ ಸಂಡೇ ನಮ್ಗೆ ವೀಕೆಂಡ್ ಇದೆಯಲ್ಲ, ಇವತ್ತು ಇದಕ್ಕೋಸ್ಕರ ಸರ್ಕಾರ ರಜೆ ಘೋಷಣೆ ಮಾಡಿದೆ ಅಂತನಾದ್ರು ಬರೋರು. ಇವ್ರು ಸ್ಯಾಟರ್ಡೆ ಸಂಡೇ ಇಟ್ಟು, ಆಮೇಲೆ ನಿನ್ನೆಯಿಂದ ನಾನು ಒಂದು ಮಾತು ಕೇಳಿಸ್ಕೊಳ್ತಾ ಇದ್ದೆ ನಮ್ಮ ಸರ್ಕಲ್ ಅಲ್ಲಿ, ನಾಳೆ ಎಲೆಕ್ಷನ್ ಹೋಗಿ ವೋಟ್ ಮಾಡಬೇಕು, ಅದೆಲ್ಲ ಯಾರಿಗೂ ಇಲ್ಲ ತಲೆಯಲ್ಲಿ. ಡ್ರೈ ಡೇ ಬಂದ್ಬಿಡ್ತು ವೀಕೆಂಡ್. ಎಲ್ಲೂ ಎಣ್ಣೆ ಸಿಗ್ತಾ ಇಲ್ಲ, ಆಲ್ಕೋಹಾಲ್ ಸಿಗ್ತಾ ಇಲ್ಲ. 2 ದಿನ ಪ್ಲಸ್ ಮಂಗಳವಾರನೂ ಸಿಗಲ್ವಲ್ಲ ಇವ್ರಿಗೆ. ಸೋಮವಾರ ರಾತ್ರಿಯಿಂದ ನಾಳೆ ರಾತ್ರಿಯಿಂದ ಬುಧವಾರ ಬೆಳಗ್ಗೆ ತನಕ ಎಲ್ಲೂ ಆಲ್ಕೋಹಾಲ್ ಇಲ್ವಲ್ಲ. ಅದೇ ಒಂದು ದೊಡ್ಡ ಟೆನ್ಷನ್ ಆಗೋಗಿದೆ ಇವ್ರಿಗೆ. ದೇಶದ ಸಮಸ್ಯೆ ತರ ಮಾತಾಡ್ತಾ ಇದ್ದಾರೆ ಇವತ್ತು ಜನತೆ, ಯುವ ಜನತೆ. ಅವರಿಗೆ ಓಟಿನ ಬಗ್ಗೆ ಕಾಳಜಿ, ಓಟಿನ ಬಗ್ಗೆ ಕಾಳಜಿ ಇಲ್ಲ. ಈಗ ವೀಕೆಂಡ್ ಇವತ್ತು ಯಾವ್ದೋ ಒಂದು ಪಬ್ಗೋ ಡಿಸ್ಕೋಗೋ ಹೋಗ್ಬೇಕಾಗಿತ್ತು, ಪಾಪ ಅವರು ಆಗ್ತಾ ಇಲ್ಲ. ಎಲ್ಲ ಕಡೆ ಬಂದಾಗಿದೆ, ನಿನ್ನೆ ರಾತ್ರಿಯಿಂದಾನೇ ಬಂದಾಗೋಗಿದೆ ಎಲ್ಲ ಕಡೆ. ಅದ್ರ ಬಗ್ಗೆ ಮಾತಾಡ್ತಾ ಕೂತಿದ್ದಾರೆ ಇವತ್ತೆಲ್ಲ ಗುಂಪಲ್ಲಿ, ಕಾಫಿ ಡೇಗಳಲ್ಲಿ, ಇದರಲ್ಲಿ. ಅಲ್ಲಿ ಕಾಫಿ ಡೇಲಿ ಕೂತಿದ್ದಾರೆ, ಪಕ್ಕದಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ಎಲ್ಲರೂ ಆ ಚೀಟಿ ತಗೊಂಡು ಹೋಗೋದು, ಒತ್ತೋದು. ಅಲ್ಲಿಂದ ಒಂದು ನಿಮಿಷ ಹೋಗಿ ಬರಕ್ಕಾಗಲ್ವಾ ಸ್ವಾಮಿ ಇವ್ರಿಗೆ? ತುಂಬಾ ಮಿಸರಬಲ್ ಇದು. ಎಕ್ಸಾಕ್ಟ್ಲಿ, ನಿಜವಲ್ಲೂ. ಯಾವ ಕಡೆ ಹೋಗ್ತಾ ಇದೆ ಬೆಂಗಳೂರಿನ ಯುವ ಜನತೆ, ಸುಶಿಕ್ಷಿತ ಯುವ ಜನತೆ ಅನ್ನುವಂಥದ್ದು, ಯಾಕೆ ಓಟನ್ನ ಮಾಡ್ತಾ ಇಲ್ಲ ಅನ್ನೋಂಥದ್ದು ಬಹಳ ಚಿಂತೆಗೆ ಈಡು ಮಾಡ್ತಾ ಇದೆ. 12 ಗಂಟೆ ಅಷ್ಟೊತ್ತಿಗೆ ಕೇವಲ 10.8 ಅಂದ್ರೆ 11% ಅಷ್ಟು ವೋಟ್ ಆಗಿಲ್ಲ ಅಂತಂದ್ರೆ, ಇನ್ನು ಉಳಿದಿರ್ತಕ್ಕಂಥ ಕೇವಲ 5 ಗಂಟೆಯಲ್ಲಿ ಇನ್ನೆಷ್ಟು ಮಟ್ಟಿಗೆ ವೋಟಿಂಗ್ ಆಗುತ್ತೆ, ಎಂಥ ಅಭ್ಯರ್ಥಿಗಳನ್ನ ಇವರು ಗೆಲ್ಲಿಸ್ತಾರೆ, ಎಂಥ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅನ್ನುವಂಥ ಇವರು ಪ್ರಶ್ನೆ ಮಾಡೋಕೆ ಇವರಿಗೆ ಮುಂದಿನ 5 ವರ್ಷಗಳಲ್ಲಿ ನೈತಿಕ ಹಕ್ಕಾದ್ರೂ ಎಲ್ಲಾದ್ರೂ ಎಲ್ಲಿ ಇರುತ್ತಾ, ಇವರ ಕಮೆಂಟ್ಗಳಿಗೆ ಬೆಲೆ ಇರುತ್ತಾ, ಕಮೆಂಟ್ ಮಾಡೋವಂಥವ್ರು ಎಷ್ಟು ಜನ ವೋಟ್ ಹಾಕಿರ್ತಾರೆ ಅನ್ನುವಂಥ ಪ್ರಶ್ನೆಗಳು ಎದ್ದೇಳ್ತಾ ಇವೆ. ಎದ್ದೇಳಿ ಬೆಂಗಳೂರಿನ ಮತದಾರರೇ ವೋಟನ್ನು ಮಾಡಿ ಸೂಕ್ತವಾದ ಮತ್ತು ತುಂಬಾ ಪ್ರಬಲವಾದ, ಅಂದರೆ ಆತನಿಗೆ ಬದ್ಧತೆ ಇರುವಂತಹ ಪ್ರಾಮಾಣಿಕವಾಗಿರ್ತಕ್ಕಂಥ ಅಭ್ಯರ್ಥಿಗೆ ಮತ ಹಾಕಿ ಅಂತ ಈ ಒಂದು ಮಾತನ್ನ ಹೇಳ್ತಾ ಇದೀವಿ. ಈಗ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ.